ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಅ ಜರ್ನಿ. ನಾನು ಕಿರಣ್. ಲಾಸ್ಟ್ ಎಪಿಸೋಡಲ್ಲಿ ನಾನು ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದೆ. ಒಂದು ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡಬೇಕು. ನಾನೊಬ್ಬನೇ ನನ್ನ ಕನಸುಗಳಿಂದ ಓಡ್ತಾ ಇಲ್ಲ, ನನ್ನ ಸುತ್ತಮುತ್ತ ಇರೋರು ಕೂಡ ಅವ್ರವ್ರ ಕನಸುಗಳಿಂದ ಓಡ್ತಾ ಇದ್ದಾರೆ. ಆದರೆ ಇವತ್ತು ನನಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಸಿಕ್ತು. ಅದು ಏನಂತಂದರೆ, ಒಂದು ಡ್ರೀಮ್ ಒಬ್ಬರಿಗೆ ಮಾತ್ರ ಇರಲ್ಲ, ಒಂದು ಡ್ರೀಮ್ ಇನ್ನೊಂದು ಡ್ರೀಮ್ಗೆ ಇನ್ಸ್ಪಿರೇಷನ್ ಕೂಡ ಆಗ್ಬೋದು. ಆ ಥರ ಒಂದು ಕನಸನ್ನ ಹೊತ್ಕೊಂಡು ನಾನು ನಮ್ಮೂರನ್ನ ಬಿಟ್ಟು ಪಣ್ಣೈದುಂಡಿ ಅಂತ ಹೇಳ್ತಾರೆ, ಅಲ್ಲಿಗೆ ನಾನು ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಇವನೇ ನನ್ನ ಫ್ರೆಂಡು ಯಶವಂತ್ ಅಂತ ಹೇಳಿ. ಸೊ ಇವನು ಬಂದು ನನಗೆ ಡಿಗ್ರಿ ಫ್ರೆಂಡು. ಸೊ ಅದಾದಮೇಲೆ ತುಂಬ ದಿನಗಳ ನಂತರ ಅವನು ಕಾಂಟ್ಯಾಕ್ಟ್ ಮಾಡಿ ನನಗೆ ಕರೆದಾಗ ನನಗೆ ತುಂಬ ಖುಷಿಯಾಯಿತು. ಅವನು ಹೊಸ ಹೋಟೆಲ್ ಕೂಡ ಓಪನ್ ಮಾಡ್ತಾ ಇದ್ದ. ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗಿದ್ದೆ. ಅವನು ಝೀರೋಯಿಂದ ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸನ್ನು ಇವತ್ತು ಒಳ್ಳೆ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡಿದ್ದಾನೆ. ಅವನ್ನ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ಹೌದು ಯಾರು ಬೇಕಾದರೂ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ. ಆವಾಗ ನನಗನ್ಸಿದ್ದೇ ಒಂದು ಪ್ರಾಮಾಣಿಕ ಪ್ರಯತ್ನ ಒಂದು ನಮ್ಮ ಕಡೆಯಿಂದ ಇದ್ದರೆ ಸಕ್ಸಸ್ ತಾನಾಗಿ ತಾನು ಬರುತ್ತೆ ಒಂದಿನ ಅಂತ ನನಗೆ ಗೊತ್ತಾಯಿತು. ಆಮೇಲೆ ನನ್ನ ಫ್ರೆಂಡ್ ಯಶವಂತ್ ನನಗೆ ಇಂಡಸ್ಟ್ರಿಯಲ್ ಏರಿಯಾ ತೋರಿಸ್ದ. ಬಿಸ್ನೆಸ್ ಅಂದರೆ ಶಾಪ್ ಮಾಡೋದು ಮಾತ್ರ ಅಲ್ಲ, ಆಪರ್ಚುನಿಟೀಸ್ನ ನಾವೇ ಹುಡುಕಬೇಕು ಅಂತ ಹೇಳಿ. ನಾನು ಅಲ್ಲಿ ತುಂಬ ಹೊಸದನ್ನು ಕಲ್ತಿದ್ದೇನೆ. ನನ್ನ ಕೆಫೆ ಡ್ರೀಮ್ಗೆ ಇದೆಲ್ಲ ಒಂಥರ ಲರ್ನಿಂಗ್ಸ್ ಥರ ಅನ್ನಿಸ್ತು ನನಗೆ. ಮತ್ತು ಇಲ್ಲಿ ಇಂಡಸ್ಟ್ರಿಯಲ್ ಲೈಫ್ ಹೇಗಿರುತ್ತೆ, ಇಂಡಸ್ಟ್ರೀಸ್ ಲೈಫು, ಅಲ್ಲಿ ಎಂಪ್ಲಾಯೀಸ್ ಲೈಫ್ ಹೇಗಿರುತ್ತೆ ಅಂತ ಅದನ್ನು ನೋಡಿದೆ. ಅದನ್ನು ನೋಡಿ ಒಂಥರ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನನಗೆ. ಇದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಕೊಟ್ಟ ನನ್ನ ಫ್ರೆಂಡ್ಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ರಿಟರ್ನ್ ಬಂದಾದಮೇಲೆ ನನ್ನ ವೈಫು ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಒಳ್ಳೆ ಹೋಟೆಲ್ಗೆ ಹೋದ್ವಿ. ಆ ಹೋಟೆಲ್ಗೆ ಹೋಗಿ ಊಟ ಮಾಡಿ ನಮಗೆ ತುಂಬ ಖುಷಿಯಾಯಿತು. ದ ವೇ ಅವರು ರೆಸ್ಪಾನ್ಸ್ ಮಾಡಿದ ರೀತಿ ಮತ್ತು ಊಟ ತುಂಬ ಟೇಸ್ಟಿಯಾಗಿತ್ತು. ನಾನು ಇನ್ನೂ ಕೆಫೆ ಓನರ್ ಅಲ್ಲ, ಆದರೆ ಇವಾಗಿಂದನೇ ಕಲಿತಾ ಇದ್ದೀನಿ. ಯಾಕಂತಂದರೆ ಪ್ರಿಪ್ರೇಷನ್ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಇವತ್ತು ನನ್ನ ಬ್ರದರ್ ಕೂಡ ಹೊಸದಾಗಿ ಜಿಮ್ ಸೆಟಪ್ ಮಾಡ್ತಾ ಇದ್ದಾನೆ. ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದರೆ ಅವನ ಎಕ್ಸೈಟ್ಮೆಂಟ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಅವನು ಜಿಮ್ ಡ್ರೀಮಿಂದ ಓಡ್ತಾ ಇದ್ದರೆ ನಾನು ಕೆಫೆ ಡ್ರೀಮಿಂದ ಓಡ್ತಾ ಇದ್ದೀನಿ. ಲೈಫಲ್ಲಿ ಕಾಂಪಿಟೇಷನ್ ಬೇಡ, ಇನ್ಸ್ಪಿರೇಷನ್ ಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಾವಿಬ್ಬರು ಕೂಡ ಬೇರೆ ಬೇರೆ ಡ್ರೀಮ್ಸನ್ನು ನಾವು ಚೇಸ್ ಮಾಡ್ತಾ ಇದ್ದೀವಿ. ಒಬ್ರನ್ನೊಬ್ರು ಸಪೋರ್ಟ್ ಮಾಡಿದ್ರೆ ಜರ್ನಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರೋಸೆಸ್, ಪ್ರತಿ ಒಂದು ದಿನ ಲೆಸನ್, ಪ್ರತಿದಿನ ಒಂದು ಸ್ಟೆಪ್ಪು, ಇದೆಲ್ಲ ಸೇರಿ ಒಂದಿನ ದೊಡ್ಡ ಡ್ರೀಮ್ ರಿಯಾಲಿಟಿ ಆಗುತ್ತೆ. ಅದಂತೂ ನಿಜ. ಒಬ್ಬನೇ ಗ್ರೋ ಆಗಬೇಕು ಅಂತಲ್ಲ, ನನ್ನ ಬ್ರದರ್ ಜಿಮ್ ಕೂಡ ಗ್ರೋ ಆಗಬೇಕು, ನನ್ನ ಫ್ರೆಂಡ್ ಬಿಸ್ನೆಸ್ ಕೂಡ ಗ್ರೋ ಆಗಬೇಕು, ನಿಮ್ಮ ಡ್ರೀಮ್ ಕೂಡ ರಿಯಾಲಿಟಿ ಆಗಬೇಕು. ನಾವೆಲ್ಲ ಬಿಸ್ನೆಸ್ಸಲ್ಲಿ ಒಟ್ಟಿಗೆ ಗ್ರೋ ಆಗೋಣ. ಐ ಆಮ್ ಆನ್ ಆರ್ಡಿನರಿ ಮ್ಯಾನ್ ವಿತ್ ಎಕ್ಸ್ಟ್ರಾರ್ಡಿನರಿ ಡ್ರೀಮ್ಸ್. ಇಫ್ ಯು ಗಾಟ್ ಅ ಡ್ರೀಮ್ ಟು, ಲೆಟ್ಸ್ ಚೇಸ್ ಇಟ್ ಟುಗೆದರ್. ವೆಲ್ಕಮ್ ಟು ಕಿರಣ್ ಡ್ರೀಮ್ಸ್. Please follow me on YouTube, Instagram and Facebook. Kiran Journey.